ಅದನ್ನು ಹೇಳ್ತಾ ಧೃತರಾಷ್ಟ್ರಿ ಅದರಲ್ಲಿ ಹಂಸ ಪಕ್ಷಿಗಳನ್ನು ಹೆತ್ತಲು. ಅಂದರೆ ಒಟ್ಟು ನಮಗೊಂದು ಅರ್ಥ ಆಗುತ್ತೆ ಈ ಮಾತು ಯಾಕೆ ಹೇಳಿದೆ ಅಂತಂದರೆ, ನಮ್ಮಲ್ಲಿ ದೊಡ್ಡ ಪ್ರಶ್ನೆ, ಈ ಪ್ರಶ್ನೆ ಕೇಳಿದ ಮೇಲೆ ಲೋಕದಲ್ಲಿ ಯಾರು ಉತ್ತರ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಬಹಳ ಹಮ್ಮಿದೆ. ಏನು ಅಂದರೆ, ಮೊಟ್ಟೆ ಮೊದಲು ಪಕ್ಷಿ ಮೊದಲು ಅಂತ. ಎಲ್ಲರೂ ಪಕ್ಷಿ ಅಂತ ಹೇಳಿದರೆ ಅದು ಯಾವ ಮೊಟ್ಟೆಯಿಂದ ಬಂತು, ಮೊಟ್ಟೆ ಅಂತ ಹೇಳಿದ್ರೆ ಅದು ಯಾವ ಪಕ್ಷಿಯಿಂದ ಬಂತು. ಈಗ ಪ್ರಶ್ನೆ ಮುಗಿಯುವುದೇ ಇಲ್ಲ. ಅದರಿಂದಾಗಿ ಈ ಪ್ರಶ್ನೆಗೆ ಉತ್ತರ ಇಲ್ಲ. ಅದರಿಂದಾಗಿ ನಮ್ಮನ್ನು ಯಾರು ಸೋಲ್ಸೋರಿಲ್ಲ ಅಂತ ತಲೆ ಇಲ್ಲದವರು ತಲೆ ಇದ್ದವರಾಗಿ ಮಾತಾಡ್ತಾರೆ. ಅದು ಉತ್ತರ ಕೊಟ್ಟಿದ್ದು ಇಲ್ಲೇ. ಮೂಲತಃ ದೇವತಾ ಸ್ವರೂಪದಲ್ಲಿ ಅದು ಹಕ್ಕಿಯೇ. ಸಂತತಿ ಮುಂದುವರಿಯುವುದಕ್ಕೆ ಮಾಧ್ಯಮವಾಗಿ ಮೊಟ್ಟೆಯನ್ನು ಬಳಸಿದ್ದು. ಮೂಲದಲ್ಲಿ ಈಗ ಒಂದು ಅಚ್ಚು ಇಲ್ಲದೆ ಒಂದು ಆಕೃತಿಯನ್ನು ತೆಗಿಲಿಕ್ಕೆ ಸಾಧ್ಯ ಇದೆಯಾ? ಸಕ್ಕರೆ ಅಚ್ಚು ಹಾಕ್ತಾರೆ, ಮೊದಲು ಅಚ್ಚು ಇರಬೇಕು, ಅದಕ್ಕೆ ಪಾಕ ಹಾಕಿದರೆ ನೀವು ಆಕೃತಿ ತೆಗಿಲಿಕ್ಕೆ ಸಾಧ್ಯ. ಹಾಗೆ ದೇವತಾ ಸ್ವರೂಪ ಒಂದು ಪಕ್ಷಿ ರೂಪದ್ದೇ ಇದೆ. ಅವಳಿಗೆ ಕಾಮರೂಪರವರು ಮನುಷ್ಯ ರೂಪವನ್ನು ತೊಡಬಹುದು, ಪಕ್ಷಿ ರೂಪವನ್ನು ತೊಡಬಹುದು. ಈಗ ವಿನತಾ ಗರುಡನ ಅಮ್ಮ, ಅವಳು ಪಕ್ಷಿ ರೂಪಳೆಯವಳು. ಆ ಪಕ್ಷಿ ರೂಪಳಾದವಳು ಮುಂದೆ ಸಂತತಿ ವೃದ್ಧಿ ಆಗಲಿಕ್ಕೆ ಬೇಕು. ಅದು ಈ ಪ್ರಶ್ನೆ ಯಥಾ ಪ್ರಕಾರ ನಿಮಗೆ ಬೀಜ ಮೊದಲು ವೃಕ್ಷ ಮೊದಲು ಅನ್ನೋ ಪ್ರಶ್ನೆಗೂ ಉತ್ತರ ಇದೆ. ಈ ವೃಕ್ಷ ರೂಪದಲ್ಲಿ ಒಬ್ಬಳು ದೇವತೆ ಇದ್ದಾಳೆ. ಅವಳು ಮುಂದೆ ಆ ಸಂತತಿ ವೃದ್ಧಿ ಆಗಲಿಕ್ಕೆ ಬೀಜದ ದಾರಿಯನ್ನು, ಮಾಧ್ಯಮವನ್ನು ಮನುಷ್ಯ ಗರ್ಭದಲ್ಲಿ ಯೋಚನೆ ಮಾಡಿದ. ಗರ್ಭದಿಂದ ಸಂತತಿ ವೃದ್ಧಿ ಆಯಿತು. ಇನ್ನು ಕೆಲವಕ್ಕೆ ಆಚೆಯಿಂದ ಬೀಜವೂ ಇಲ್ಲ, ಗರ್ಭವೂ ಇಲ್ಲ, ಅದು ಬೆವರಿನಿಂದ ಹುಟ್ಟುತ್ತೆ. ಒಂದೊಂದಕ್ಕೆ ಒಂದೊಂದು ರೀತಿ ಇದೆ. ಇನ್ನು ಕೆಲವಕ್ಕೆ ಅದೂ ಇಲ್ಲ ಅಂದರೆ ಮರದ ಒಂದು ಕಡೆಯನ್ನು ಕೆತ್ತಿ ತೆಗೆದ್ರೆ ಆ ಕಡೆಯಿಂದ ನೆಟ್ಟರೆ ನೀವು ಅಲ್ಲಿಂದಲೇ ಅದು ಜೀವೋತ್ಪತ್ತಿ ಆಗುತ್ತೆ. ಹೀಗೆ ಒಂದೊಂದು ದಾರಿಯ ರೂಪದಲ್ಲಿ ಸೃಷ್ಟಿಯ ಮುಖವನ್ನು ತೆರೆದುಕೊಳ್ತಾರೆ. ಹಾಗಾಗಿ ಒಟ್ಟು 4 ಥರ ಹೇಳುವುದು: ಅಂಡಜ, ಸ್ವೇದಜ, ಉದ್ಭಿಜ್ಜ, ಜರಾಯುಜ ಅಂತ. ಅಂಡಜ ಅಂದರೆ ಮೊದಲು ಹೊಟ್ಟೆಯಿಂದ ಹುಟ್ಟುವುದು, ಆಮೇಲೆ ಮೊಟ್ಟೆಯಿಂದ ಹುಟ್ಟುವುದು. ಇದು ಪಕ್ಷಿಗಳ ಸ್ವರೂಪ. ಹೊಟ್ಟೆಯಿಂದ ಹೊರಗೆ ಬೀಳುತ್ತೆ, ಆಮೇಲೆ ಮೊಟ್ಟೆಯಿಂದ ಹೊರಗೆ ಬರುತ್ತೆ. ಒಂದು ಹೊಟ್ಟೆಯಿಂದ ಡೈರೆಕ್ಟ್ ಬರುತ್ತೆ, ಮುಗಿದೋಯ್ತು ಅಷ್ಟೇ. ಅದು ಸಸ್ತನಿ ಪ್ರಾಣಿಗಳ ರೀತಿಯಲ್ಲಿ. ಇನ್ನು ಭೂಮಿಯನ್ನು ಭೇದಿಸಿ ಹುಟ್ಟುವಂಥದ್ದು ಬೀಜ, ಅಥವಾ ಮರದ ಬುಡದಿಂದಲೇ ತನ್ನ ಎಸಳನ್ನು ಹೊರಕ್ಕೆ ಸೀಳಿ ಬಂದರೆ ಅದು ಉದ್ಭಿಜ್ಜ. ಇನ್ನು ಸ್ವೇದಜ, ಸ್ವೇದ ಅಂದರೆ ಸ್ವೆಟ್, ಸ್ವೆಟ್ಟೇ ಸ್ವೇದ. ಸ್ವೇದದಿಂದಲೇ ಸ್ವೆಟ್ ಹುಟ್ಟಿದ್ದು, ಇನ್ನೆಂಥದ್ದು ಇಲ್ಲ. ಅಂದರೆ ಆ ಶಬ್ದ ಮೂಲೆಯಲ್ಲಿ ಅಂತ ನೋಡಿದ್ರೆ ಗೊತ್ತಾಗ್ತಾ ಹೋಗುತ್ತೆ. ಬೆವರಿನಿಂದ ಅಥವಾ ಒಂದು ಕೊಳೆತ ಪದಾರ್ಥದಿಂದಲೇ ಹುಟ್ಟುವಂಥದ್ದೇನಿದೆ, ಇದು ಒಂದು ರೀತಿಯ ಹುಟ್ಟಿನ ಕ್ರಮ. ಹೀಗೆ 4 ಹುಟ್ಟಿನ ಕ್ರಮ ಒಂದೊಂದು ರೀತಿ ಇದೆ ಅನ್ನೋದನ್ನು ತೋರಿಸ್ಲಿಕ್ಕೋಸ್ಕರ ಇಲ್ಲಿ ಅನೇಕ ಪಕ್ಷಿಗಳ ಹುಟ್ಟು, ಮರಗಳ ಹುಟ್ಟು, ಅದರಲ್ಲಿ ಸುರಭಿ ಮೊದಲಾದ ಕಾಮಧೇನು ಹುಟ್ಟಿದ್ಯಾವುದು ಅಂತಂದರೆ ಅದು ಗೋಸ್ವರೂಪ. ಆ ಗೋಸ್ವರೂಪದ